ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಕಿ ಕನ್ನಡಿ. ಈ ದಿನ ಬಂದು ಯಾವ ಕಾರ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮ್ಯೂಸಿಕ್. ಬಂದು ಕಾಂಟೆಸ್ಟ್ ಎಂಬ ಲಕ್ಸುರಿ ಸೆಡಾನ್ ಲಾಂಚ್ ಮಾಡ್ತಾರೆ ಇಂಡಿಯಾದಲ್ಲಿ, ಹಿಂದೂಸ್ತಾನ್ ಮೋಟಾರ್ಸ್ ಅವರು. ಈ ಕಾರ್ ಸೆಗ್ಮೆಂಟ್ ಇರುವಾಗ ಒಂದು ತರ ಆ ಕಾಲದಲ್ಲಿ ಬಂದು ಇದು ಲಕ್ಸುರಿ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲಿ ಇದೊಂಥರ ಲಕ್ಸುರಿ ಕಾರ್. ಈ ಕಾರ್ ಬಂದಾಗ ಸ್ಟಾರ್ಟಿಂಗ್ ಬಂದಿದ್ದು ಓನ್ಲಿ 83,000ಗೆ. ಆಮೇಲೆ ಬಂದಿದ್ದು ಒಂದು 2001 ಬಂದು ಸುಮಾರು 5.5 ಲಕ್ಷದಿಂದ 6 ಲಕ್ಷದ ಗಂಟ ಹೋಗಿತ್ತು. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಸೊ ಈ ಕಾರ್ನ ಬಂದು ತುಂಬಾ ರಿಚ್ ಆಗಿರೋರು ಮತ್ತೆ ಪೊಲಿಟಿಷಿಯನ್ಸು ಮತ್ತೆ ಬಿಸ್ನೆಸ್ ಮ್ಯಾನ್ಸೇ ತುಂಬಾ ಪ್ರಿಪೇರ್ ಮಾಡ್ತಾ ಇದ್ರು. ಯಾಕಂದ್ರೆ ಆ ಕಾರ್ಗೆ ಒಂಥರ ಅದು ಅವಾಗಲೇ ಒಂಥರ ಲಕ್ಸುರಿ, ಒಂದು ಬೆನ್ಸ್ ಅಂತ ಹೇಳ್ಬೋದು ಆ ಕಾಲದಲ್ಲಿ. ಆ ಕಾರ್ ಆ ರೀತಿ ಇತ್ತು. ಚಾಸಿ ಬಂದಿದ್ದು ಲ್ಯಾಂಡ್ ಆಫ್ ಫ್ಲೇಮ್ ಅನ್ನೋ ಸೆಗ್ಮೆಂಟ್ ಅಲ್ಲಿ ಬರ್ತಿತ್ತು. ಮತ್ತೆ ಇದು ಬಂದು ರೇರ್ ವೀಲ್ ಡ್ರೈವ್ ಆಗಿತ್ತು ಆ ಟೈಮಲ್ಲಿ. ಕಾರ್ಗಳಿಗೆ ಬಂದು ಇಂಟೀರಿಯರ್ ಬಂದು ತುಂಬಾ ಸಿಂಪಲ್ ಆಗಿತ್ತು. ಆದ್ರೆ ಆ ಟೈಮ್ ಅದೇ ಲಕ್ಸುರಿ ಆಗಿತ್ತು. ಮತ್ತೆ ಇದು ಬಾನೆಟ್ ವ್ಯೂ ಅಂತೂ ಸೈಡ್ ಕಾಣಿಸ್ತಿತ್ತು. ಫುಲ್ ಬಾನೆಟ್ ಫ್ರಂಟ್ ಇದು ಎಂಡ್ವರೆಗೂ ಕಾಣಿಸ್ತಾನೆ ಇರ್ತಿತ್ತು. ಈ ಕಾರ್ ಬಂದು ಬ್ಯಾಕ್ ಸೀಟ್ ಬಂದು ಬೆಂಚ್ ಸೀಟ್ ಬರ್ತಿತ್ತು. ಫ್ರಂಟ್ ನಾರ್ಮಲ್ ಡ್ರೈವರ್ ಸೀಟ್ ಮತ್ತೆ ಪ್ಯಾಸೆಂಜರ್ ಸೀಟು. ಮತ್ತೆ ಈ ಕಾರಲ್ಲಿ ಬಂದು 5 ಜನ ಟ್ರಾವೆಲ್ ಮಾಡಬಹುದಿತ್ತು ಕಂಫರ್ಟಬಲ್ ಆಗಿ. ಯಾವುದೇ ರೀತಿಯಾದಂಥ ಇಕ್ಕಟ್ಟು ಆ ಥರ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ತುಂಬಾ ಸ್ಪೇಷಿಯಸ್ ಇತ್ತು ಈ ಕಾರಲ್ಲಿ. ಈ ಕಾರ್ ಬಂದು ಆಗಿನ ಕಾಲದಲ್ಲೇ ಬ್ಯಾಕ್ ಸೈಡ್ ಬೆಂಚ್ ಸೀಟ್ ಅಲ್ಲಿ ಬಂದು ಆಮ್ರೆಸ್ಟ್ ಕೊಟ್ಟಿದ್ರು ಈ ಕಾರಲ್ಲಿ ಆಗಿನ ಕಾಲದಲ್ಲಿ. ಆಹಾ, ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲಬಿಡದ ಹಠವಾದಿ. ಈ ಕಾರ್ ಬಂದು ಆಗಿನ ಕಾಲದಲ್ಲಿ ಇದು AC ಕಾರು. AC ಅಂತೂ ರೇರ್ ಸೀಟ್ ಅಂತ ಇದ್ದಿಲ್ಲ, ಫ್ರಂಟ್ ಇತ್ತು. ಫ್ರಂಟ್ ಅಲ್ಲೇ ಫುಲ್ ಕಾರೆಲ್ಲ ತುಂಬಾ ಕೂಲ್ ಆಗ್ತಾ ಇತ್ತು. ಮತ್ತೆ ಈ ಕಾರಲ್ಲಿ ಬ್ಯಾಕ್ ಸೈಡ್ ಕುತ್ಕೊಳ್ಳೋವಾಗ ಅಷ್ಟೇ ತುಂಬಾ ಚೆನ್ನಾಗಿ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರಂಟ್ ವ್ಯೂ. ಮತ್ತೆ ಈ ಕಾರಲ್ಲೆಲ್ಲ ಯಾವುದೇ ರೀತಿಯಾದಂಥ ಚಾರ್ಜಿಂಗು ವೈರ್ಲೆಸ್ ಚಾರ್ಜರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಆಗಿನ ಕಾಲದಲ್ಲಿ ಸೆಲ್ ಫೋನ್ಸ್ ಎಲ್ಲ ಇದ್ದೇ ಇಲ್ಲ. ಬಟ್ ಆದರೆ ಈ ಕಾರಲ್ಲಿ ಏನಿತ್ತು ಅಂದರೆ ಈ ಕಾರಲ್ಲಿ ಬಂದು ತುಂಬ ರಿಚ್ ಪೀಪಲ್ನೇ ಆಗಿನ ಕಾಲದಲ್ಲೆಲ್ಲ ತುಂಬ ಟ್ರಾವೆಲ್ ಮಾಡ್ತಾ ಇದ್ರು. ಆದ್ದರಿಂದ ಈ ಕಾರಲ್ಲಿ ಬಂದು ರಿಚ್ ಪೀಪಲ್ ಅಂದರೆ ಆಗಿನ ಕಾಲದಲ್ಲಿ ನಾರ್ಮಲಾಗಿ ಸ್ಮೋಕ್ ಮಾಡ್ತಾ ಇದ್ರು. ಕುಡಿಬೇಕ, ಜೀವನದಾಗ ಏನ್ ಶಾಂತ ಇರಲ್ಲ. ಇವತ್ತಿದ್ದವ ಈಗ ನಾನು ಒಂಟಿನಿ ರೂಮ್ ಮುಡ್ತಾನದ್ ಗ್ಯಾರಂಟಿ ಇರು. ಕುಡಿಬೇಕು, ತಿನ್ಬೇಕು, ಸಾಯ್ಬೇಕು. ಯಾವನೇನ್ ಗಳಿಸಿ ಯಾವನ ಒತ್ಕೊಂಡ. ಈ ಕಾರಲ್ಲಿ ಬಂದು ರೈಟ್ ಸೈಡ್ ಡೋರಲ್ಲಿ ಬಂದು ಆಸ್ಟ್ರಾ ಇಟ್ಕೊಂಡಿದ್ರು. ಸೊ ಈ ಕಾರಲ್ಲಿ ಬಂದು 3 ಕೀ ಬರೋದು. ಒಂದು ಕೀ ಬಂದು ಡೋರ್ ಓಪನ್ ಮಾಡೋದಕ್ಕೆ, ಮತ್ತೆ ಇನ್ನೊಂದು ಬಂದು ವೆಹಿಕಲ್ ಇಗ್ನಿಷನ್ ಆನ್ ಮಾಡೋದಕ್ಕೆ, ಮತ್ತೆ ಇನ್ನೊಂದು ಕೀ ಬಂದು ಬ್ಯಾಕ್ ಸೈಡ್ ಸೀಟಲ್ಲಿ ಬಂದು ಆಮ್ರೆಸ್ಟ್ ಹತ್ರ ಒಂದು ಹಿಡನ್ ಆಗಿರುವಂಥ ಬಾಕ್ಸ್ ಇತ್ತು. ಆ ಬಾಕ್ಸಲ್ಲಿ ಬಂದು ನಾವು ಕ್ಯಾಶ್ನ ಕ್ಯಾರಿ ಮಾಡಬಹುದಾಗಿತ್ತು. ತುಂಬ ಜನ ಗನ್ನು ಇಲ್ಲೀಗಲ್ ಆಗಿ ತುಂಬ ಯೂಸ್ ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಗನ್ನು ಏನು ಬೇಕಾದ್ರೂ ಕ್ಯಾರಿ ಮಾಡ್ಬೋದಾಗಿತ್ತು. ಒಂದು ಹಿಡನ್ ಬಾಕ್ಸ್ ಅದು ಯಾರಿಗೂ ಗೊತ್ತಾಗ್ತಾನೂ ಇರಲಿಲ್ಲ. ಇದೇ ಬಿಟ್ಕೊಡೋದು. ತುಂಬಾ ದೊಡ್ಡದಾಗಿತ್ತು. ಏನಂದ್ರೆ ಸಿಂಪಲ್ ಆಗಿ ಯಾರನ್ನು ಕಿಡ್ನಾಪ್ ಕೂಡ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಅಷ್ಟು ನನ್ಗೆ ಆಶ್ಚರ್ಯ ಆಯ್ತು, ಆಮೇಲೆ ದುಃಖ ಆಯ್ತು, ನಂತರ ಭಯ ಆಯ್ತು. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಾಗಿತ್ತು. ಆರಾಮ್ಸೆ ಅದಕ್ಕೂ ಕೀಲ್ ಆಗ್ತಿತ್ತು ಆರಾಮಾಗಿ. ಅದನ್ನ ನಾವು ಒಳಗೆ ಆ ಬಾಕ್ಸ್ ಅಲ್ಲಿ ಬಂದು ಗನ್ನಿಕೊಂಡಿದ್ರೆ ಇಲ್ಲಿ ಯಾರನ್ನು ಕಿಡ್ನಾಪ್ ಮಾಡ್ಕೊಂಡು ಕೂಡ ಹೋಗ್ಬೋದಾಗಿತ್ತು. ಅಷ್ಟು ಸ್ಪೇಷಿಯಸ್ ಆಗಿತ್ತು ಬೂಟ್ ಸ್ಪೇಸ್ ಕೂಡ ಈ ಕಾರಲ್ಲಿ. ಬಂದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದ್ದಿದ್ದು. ಡೀಸೆಲ್ ಇಂಜಿನ್ ತುಂಬಾ ಮಜಾನೇ ಕೊಡ್ತಾ ಇತ್ತು ಈ ಕಾರ್ ಆಗಿನ ಕಾಲದಲ್ಲಿ. ನೋಡೋದಕ್ಕೆ ಸೆಡಾನ್ ಕಾರ್ ಆಗಿದ್ರು ತುಂಬಾ ಸಕ್ಕದಾಗಿತ್ತು ಈ ಕಾರು. ಸೈಕಾಗಿ ಲೆಂತ್ ಆಗಿರ್ಬೋದು, ಅದ್ರ ಲುಕ್ಕು, ರೋಡ್ ಪ್ರೆಸೆನ್ಸು ತುಂಬಾ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಕಂಟೆಸ್ ಅಂದ್ರೆ
ಎಲ್ಲರಿಗೂ ತುಂಬಾ ಇಷ್ಟ ಆಗುವಂತ ಕಾರ್. ಇವಾಗ ಬರ್ತಾ ಇರೋ ಮೂವೀಸ್ ಅಲ್ಲಿ ಕೂಡ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಆ ಕಾರ್ನ. ಆ ಕಾರ್ ಲುಕ್ ಒಂಥರ ಗ್ಯಾಂಗ್ಸ್ಟರ್ ಲುಕ್. 2 ಲೀಟರ್ ಡೀಸೆಲ್ ಇಂಜಿನ್ ಬರೋದು, ಅದರಲ್ಲಿ ಬಂದು 54 BHP ಮತ್ತೆ 108 Nm ಟಾರ್ಕ್ ಬರುತ್ತೆ. ಈಗೇನು ಮಜಲ್ ಕಾರ್ ಆಗಿನ ಕಾಲದಲ್ಲಿ 5 ವರ್ಷ ಈ ಕಾರ್ ಮಾತ್ರ ಮಾರ್ಕೆಟಿಂಗ್ ತಿಂದಾಕ್ಬಿಡ್ತು ಅಂತ ಹೇಳ್ಬೋದು. ಎಲ್ಲರೂ ತುಂಬಾ ಲೈಕ್ ಮಾಡ್ಬೇಕು, 50 ಲೀಟರ್ನ ಎಲ್ಲ ಹೊಡೆದಾಕ್ಬಿಡ್ತು ಈ ಕಾರ್. ಆ ಫೈಟಿಂಗ್ ಆ ಟೈಮಲ್ಲಿ ಹಿಂದೂಸ್ತಾನ್ ಮೋಟರ್ಸ್ ಅವ್ರು ಬಂದ್ಬಿಟ್ಟು ಕಾಂಟೆಸ್ಟ್ ಕಾರನೇ ಆಗಿನ ಕಾಲದಲ್ಲಿ ಅವರು ಬಂದು ಫಾರ್ ಇಯರ್ಗೆ 2,000 ಇಂದ 3,000 ಕಾರ್ ಯೂನಿಟ್ನ ಸೇಲ್ ಮಾಡ್ತಾ ಇದ್ರು. ಸೊ ಗೈಸ್, ಕಾಂಟೆಸ್ಟ್ ಕಾರು ಯಾಕೆ ಡಿಸ್ಕಂಟಿನ್ಯೂ ಆಯ್ತಂದ್ರೆ ಈ ಕಾರ್ ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು. ಈ ಕಾರ್ ಬಂದು ಆಪೋಸಿಟ್ ಬಿಟ್ಟಿದ್ದೆ ಯಾರಂದ್ರೆ ಯಾರಲ್ಲ, ಮಾರುತಿ ಸುಜುಕಿ 800. ಮಾರುತಿ 800 ಬಂದು ಮಿಡಲ್ ಕ್ಲಾಸ್ ಬಯರ್ನ ಅಟ್ರಾಕ್ಟ್ ಮಾಡಿ ಆ ಸೇಲ್ಸ್ನೆಲ್ಲ ಕಾಂಟೆಸ್ಟ್ ಸೇಲ್ಸ್ನೆಲ್ಲ ತಿಂದಾಕ್ಬಿಡುತ್ತೆ. ಮೋಟರ್ಸ್ ಈ ಕಾರ್ನ ಬಂದು ಡಿಸ್ಕಂಟಿನ್ಯೂ ಆಗೋದಕ್ಕೆ ತಪ್ಪು ಮಾಡಿದ್ರು. ಒಂಚೂರು ಏನೂ ಅಪ್ಗ್ರೇಡ್ ಮಾಡಿಲ್ಲ, ಜನರೇಷನ್ ಚೇಂಜ್ ಮಾಡಿಲ್ಲ, ಅದರ ಫ್ಯೂಚರ್ಸ್ ಏನು ಆ್ಯಡ್ ಮಾಡಿಲ್ಲ. ಸುಜುಕಿ, ಹೋಂಡಾ ಅನ್ನೋ ಕಂಪ್ನಿ ಕಾರ್ಗಳು ಬಂದು ತುಂಬ ಕಡಿಮೆ ಬೆಲೆಗೆ ನಾವು ಇಂಡಿಯಾದಲ್ಲಿ ಕಾರ್ಸ್ನ ಜನರಿಗೆ ತಲುಪಿಸ್ತಾ ಇದ್ರು. ಆಗಿನ ಕಾಲದಲ್ಲಿ ಇವರು ಬಂದು ಅಪ್ಡೇಟ್ ಮಾಡಿದ್ರು, ಅದೇ ಕಾರ್ನ ರನ್ನಿಂಗಲ್ಲಿತ್ತು. ಅದಕ್ಕೆ ಆ ಕಾರಣದಿಂದ ಬಂದು 2002ನಲ್ಲಿ ಬಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸ್ಟಾಪ್ ಮಾಡಿಬಿಟ್ರು. ಸೇಲ್ಸ್ ಕಡಿಮೆ ಆಗ್ಬಿಟ್ಟು ತುಂಬಾ ಜನ ಬಂದು ಬೇರೆ ಕಂಪ್ನಿ ಕಾರ್ನ ಲೈಕ್ ಮಾಡಿ ತುಂಬಾ ತಗೊಂಡಿದ್ರು. ಈ ಕಾರ್ನ ಯಾರು ಲೈಕ್ ಮಾಡೋದಿಲ್ಲ ಆಗಿನ ಕಾಲದಲ್ಲಿ. ಅದರಿಂದ ಬಂದು ಇವರು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಮಾಡ್ಬೋದು. ಕಾರ್ ಏನಂದ್ರೆ ಮಾರ್ಕೆಟ್ ರಿಕ್ವೈರ್ಮೆಂಟ್, ಜನಕ್ಕೆ ಯಾವ ಥರ ರಿಕ್ವೈರ್ಮೆಂಟ್ ಬೇಕಿತ್ತು ಆ ಥರ ಚೇಂಜ್ ಆಗಿ, ಜನರೇಷನ್ ಚೇಂಜ್ ಆಗಿ ಕಾರ್ನ ಅಪ್ಗ್ರೇಡ್ ಮಾಡಿದರೆ ಈಗಿನ ಕಾಲದಲ್ಲಿ ಕೂಡ ಆ ಕಾರ್ಗಿರೋ ಕ್ರೇಜ್ನ ಕಡಿಮೆ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾರ ಕೈಯಲ್ಲೂ. ಸೊ ಗೈಸ್, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ವಿಡಿಯೋ ನೋಡ್ತಿರೋಲ್ಲ, ನನ್ನ ಧನ್ಯವಾದಗಳು. ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗ್ ಗೊತ್ತು. ಮತ್ತೆ ಎಲ್ಲರಿಗೂ ಈ ಕಾರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ. ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಶುಭರಾತ್ರಿ.